ಗಾಯ್ಸ್, ನನಗೆ ತುಂಬ ಕ್ವಶನ್ಸ್ ಬರ್ತಾ ಇರುತ್ತೆ. ನಾನು ಯಾಕೆ ಒಬ್ಬಳೇ ಇರ್ತೀನಿ, ಯಾಕೆ ಪೇರೆಂಟ್ಸ್ ಜೊತೆ ಇಲ್ಲ ಅಂತ. ನಾನು ಈ ಕ್ವಶನ್ಸ್ಗೆ ನನ್ನದೊಂದು ಇನ್ಸ್ಟಾಗ್ರಾಮ್ ರೀಲಲ್ಲೂ ಎಕ್ಸ್ಪ್ಲೇನ್ ಮಾಡಿದ್ದೆ. ಬಟ್ ಆದರೂ ತುಂಬ ಜನ ಕ್ವಶನ್ಸ್ ಕೇಳ್ತಾನೆ ಇರ್ತೀರಾ ಇಲ್ಲಿ ತನಕ. ನಾನು ಎಲ್ಲಿದ್ದೀನಿ ಅಂತ ಕನ್ಸಿಡರ್ ಮಾಡಿದ್ರೆ, ಅಂದರೆ ಹಳ್ಳಿಯಲ್ಲಿ ಇಲ್ಲೆಲ್ಲ ಒಂದು ಸ್ವಲ್ಪ ಅನ್ಯೂಶಲು, ಒಂಥರ ಸ್ಟ್ರೇಂಜ್ ಅನಿಸುತ್ತೆ ಹೆಣ್ಮಕ್ಳೆಲ್ಲ ಒಬ್ಬೊಬ್ಬರೇ ಇರೋದು. ಏಕೆಂದರೆ ಹಳ್ಳಿ ಕಡೆ ಎಲ್ಲ ಹೆಣ್ಮಕ್ಳು ಮದುವೆ ಆಗಿಲ್ಲ ಅಂದ್ರೂ ಅಥವಾ ಅವ್ರಿಗೆ ಡಿವೋರ್ಸ್ ಆಗಿದೆ ಅಥವಾ ಬೇರೆ ಏನೇ ರೀಸನ್ಸ್ ಇದ್ರೂ ಅವರೆಲ್ಲ ಫ್ಯಾಮಿಲಿ ಜೊತೆ ಅಪ್ಪ ಅಮ್ಮನ ಜೊತೆನೇ ಇರ್ತಾರೆ. ಹಳ್ಳಿಗಳಲ್ಲೆಲ್ಲ ಒಬ್ಬರೇ ಸಪ್ರೇಟಾಗಿದ್ದರೆ ಏನೇನೋ ಅಸ್ಯೂಮ್ ಮಾಡ್ಕೊತಾ ಇರ್ತಾರೆ. ಅಂದರೆ ಅವಳು ಅವ್ರ ಫ್ಯಾಮಿಲಿ ಜೊತೆ ಸೇರೋದಿಲ್ಲ, ಅವ್ರ ಅಣ್ಣನ ಫ್ಯಾಮಿಲಿ ಜೊತೆ ಸೇರೋದಿಲ್ಲ, ಮತ್ತು ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರುತ್ತೆ, ಆ ಥರ ಏನೇನೋ ಹೇಳ್ತಾ ಇರ್ತಾರೆ. ಬಟ್ ನನ್ನ ಸ್ಟೋರಿ ಸ್ವಲ್ಪ ಡಿಫ್ರೆಂಟು. ನಾನು ಯಾಕೆ ಒಬ್ಬಳೇ ಇರ್ತೀನಿ ಅಂದರೆ, ಒಬ್ಬಳೇ ಇರೋದಕ್ಕೆ ಚೂಸ್ ಮಾಡಿಕೊಂಡೆ ಅಂದರೆ ನಾಟ್ ಬಿಕಾಸ್ ನಾನು ಜನಗಳನ್ನ ಹೇಟ್ ಮಾಡ್ತೀನಿ, ಅವ್ರ ಜೊತೆ ಸೇರೋದಿಲ್ಲ ಅಥವಾ ನನ್ನ ಫ್ಯಾಮಿಲಿ ಜೊತೆ ಇರೋಕ್ಕೆ ಇಷ್ಟ ಇಲ್ಲ ಅಂತಲ್ಲ. ಬಿಕಾಸ್ ಆಫ್ ನನ್ನ ವ್ಯಾಲ್ಯೂಸ್ಗೆ, ನನ್ನ ಪ್ರಿನ್ಸಿಪಲ್ಸ್ಗೆ, ಮತ್ತು ನನಗೆ ಡಿಫ್ರೆಂಟ್ ಲೈಫ್ ಇಷ್ಟ ಆಗುತ್ತೆ. ನನ್ನ ಓನ್ ಸ್ಪೇಸು, ಪ್ರೈವಸಿ ಅದೆಲ್ಲ ತುಂಬ ಮ್ಯಾಟರು ನನಗೆ. ಬೆಳಗ್ಗೆ ಎದ್ದಾಗಿಂದ ಸಂಜೆ ಮಲ್ಕೊಳೋ ತನಕ ಯಾರೂ ನನಗೆ ರಿಸ್ಟ್ರಿಕ್ಷನ್ಸ್ ಹಾಕೋಂಗಿಲ್ಲ. ಇದು ಮಾಡು, ಅದು ಮಾಡು, ಇಲ್ಲೋಗು, ಅಲ್ಲೋಗು, ಹಿಂಗಿರು, ಹಂಗಿರು ಅಂತೇನೂ ಹೇಳೋಂಗಿಲ್ಲ. ನನಗೆ ಇಷ್ಟ ಬಂದಂಗೆ ಇರಬೇಕು ಗಾಯ್ಸ್, ಇದು ನನ್ನ ಲೈಫು. ಮತ್ತು ನನಗಿಷ್ಟ ಬಂದಿದ್ದ ಟೈಮ್ಗೆ ಹೇಳು, ಇಷ್ಟ ಬಂದಂಗೆ ಇರು, ಇಷ್ಟ ಬಂದಿದ್ದು ಮಾಡ್ಕೊಂಡು ತಿನ್ನು, ಇಷ್ಟ ಬಂದಿದ್ದ ಟೈಮ್ಗೆ ಮಲ್ಕೋ. ಸೊ ಈ ಥರ ಲೈಫು ನನಗಿಷ್ಟ ಆಗುತ್ತೆ. ಏಕೆಂದರೆ ನಾನು ಇಂಡಿಪೆಂಡೆಂಟು, ನನ್ನ ಲೈಫು ನಾನು ನೋಡ್ಕೊತಾ ಇದ್ದೀನಿ. ಇವಾಗೇ ಅಲ್ಲ ಗೈಸ್, ತುಂಬ ವರ್ಷಗಳಿಂದ ಐ ಹ್ಯಾವ್ ಬೀನ್ ಆನ್ ಮೈ ಓನ್ ಸಿನ್ಸ್ ಐ ವಾಸ್ 18 ಆಯಿತಾ. ಯಾರ ಮೇಲೇನೂ ಡಿಪೆಂಡ್ ಆಗಿಲ್ಲ. ಈವನ್ ಬ್ಯಾಂಗ್ಳೂರಲ್ಲಿದ್ದರೂ ನಾನು ಪಾರ್ಟ್ ಟೈಮ್ ಜಾಬ್ ಮಾಡಿಕೊಂಡು ನನ್ನ ಎಜುಕೇಷನ್ ನೋಡಿಕೊಂಡು ನನ್ನ ಲಿವಿಂಗ್ ಎಕ್ಸ್ಪೆನ್ಸಸ್ ನೋಡ್ಕೊತಾ ಇದ್ದೆ. ಮೊದಲಿಂದನೂ ಅಷ್ಟೇ ಗಾಯ್ಸ್, ನನಗೆ ಒಬ್ಬಳೇ ಇರೋದೇ ಅಂದರೆ ಇಷ್ಟ. ಅದೇನೂ ಗೊತ್ತಿಲ್ಲ, ನಾನು ಬೆಳ್ಕೊಂಡು ಬಂದಿರೋ ಎನ್ವೈರನ್ಮೆಂಟ್ ಆಗಿತ್ತೇನೋ. ಬ್ಯಾಂಗ್ಳೂರಲ್ಲಿದ್ದಾಗೂ ಅಷ್ಟೇ ನಾನು ಒಬ್ಬಳೇ ಇರೋದಕ್ಕೆ ಇಷ್ಟಪಡ್ತಾಯಿದ್ದೆ. ನಾನು ಮೊದಲೆಲ್ಲ ಅಂದರೆ ಸ್ಟಾರ್ಟಿಂಗಲ್ಲಿ ಪಿ ಜಿಯಲ್ಲಿ ಇರ್ತಾಯಿದ್ದೆ, ಅಂದರೆ ಪೇಯಿಂಗ್ ಗೆಸ್ಟ್ ಅಂತ ಹೇಳ್ತಾರಲ್ಲ, ಅಲ್ಲಿನೂ ಅಷ್ಟೇ ಸಿಂಗಲ್ ಶೇರಿಂಗ್ ತೊಗೊಳ್ತಾ ಇದ್ದೆ. ಮತ್ತು ಯಾರ ಜೊತೆನೂ ಮಾತಾಡ್ತಾ ಇರಲಿಲ್ಲ. ಆದರೂ ನನಗೆ ತುಂಬ ಡಿಸ್ಟರ್ಬೆನ್ಸ್ ಅನ್ನಿಸ್ತಿತ್ತು. ನಾನು ಯಾವಾಗ ಫೈನಾನ್ಷಿಯಲಿ ಸ್ಟೇಬಲ್ ಆದೆ, ಸೊ ಆವಾಗ ನಾನು ರೆಂಟೆಡ್ ಮನೇಲಿ ಇರೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲೂ ಅಷ್ಟೇ ತುಂಬ ಕಷ್ಟ ಆಗ್ತಿತ್ತು. ಯಾರಾದರೂ ನನ್ನ ಮನೇಲಿ ಬಂದಿರ್ತೀನಿ ಅಂದರೆ ಅವ್ರಿಗೆ ಓಕೆ ಅಂತ ಹೇಳೋದಕ್ಕೆ. ಏಕೆಂದರೆ ನನಗೆ 1 ದಿನ 2 ದಿನ ಇಲ್ಲ ಅಟ್ಲೀಸ್ಟು 1 ವಾರ ಆದಮೇಲೆ ನನಗೆ ಯಾರ ಜೊತೆಗೂ ಇರೋಕ್ಕೆ ಇಷ್ಟ ಇರ್ತಾಯಿರಲಿಲ್ಲ. ನನಗೆ ಒಬ್ಬಳೇ ಇರಬೇಕಾಗಿತ್ತು. ಅಂದರೆ ನಾನು ಜನಗಳನ್ನ ನೀಟ್ ಮಾಡ್ತೀನಿ, ಅವ್ರ ಜೊತೆ ಮಿಂಗಲ್ ಆಗಲ್ಲ ಅಂತಲ್ಲ ಗೈಸ್. ನಾನು ಜನಗಳ ಜೊತೆ ತುಂಬ ಕನೆಕ್ಟ್ ಆಗ್ತೀನಿ, ತುಂಬ ಮಿಂಗಲ್ ಆಗ್ತೀನಿ, ಔಟ್ ಗೋಯಿಂಗು ಕೂಡ. ಬಟ್ ಅದು ಹೊರಗಡೆ ಅಷ್ಟೇ. ಮನೆಗೆ ಬಂದಮೇಲೆ ಒಬ್ಬಳೇ ಇರಬೇಕಾಗಿತ್ತು. ನನ್ನ ಓನ್ ಸ್ಪೇಸು, ಪ್ರೈವಸಿ ಮತ್ತು ಅಲೋನ್ ಟೈಮ್ ಅಂತ ಹೇಳ್ತಾರಲ್ಲ, ಅದೆಲ್ಲ ತುಂಬ ಮ್ಯಾಟರ್ ಆಗ್ತಾಯಿತ್ತು. ಸೊ ಬ್ಯಾಂಗ್ಳೂರಲ್ಲೂ ಇದೇ ಥರ ಇತ್ತು ನನ್ನ ಲೈಫು. ಒಂಟಿಯಾಗಿ ಅಪ್ಪ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ನನಗೆ ತುಂಬ ಇಷ್ಟ ಗೈಸ್. ಇವಾಗಲೂ ಟೈಮ್ ಸ್ಪೆಂಡ್ ಮಾಡ್ತೀನಿ. ಬಟ್ ಅವ್ರ ಜೊತೆನೇ ಕ್ಲೋಸ್ ಆಗಿದ್ದು, ಅವರಿಗೆಲ್ಲ ಅಡುಗೆ ಮಾಡೋದು, ಅವ್ರನ್ನ ಹತ್ರದಿಂದ ತುಂಬ ಚೆನ್ನಾಗಿ ನೋಡ್ಕೊಳೋದು, ಅದೆಲ್ಲ ನನಗೆ ತುಂಬ ಇಷ್ಟ. ಬಟ್ ನಮ್ಮ ಅಪ್ಪ ಅಮ್ಮ ಬಂದುಬಿಟ್ಟು ಅಣ್ಣನ ಫ್ಯಾಮ್ಲಿ ಜೊತೆ ಇರೋದು. ಅಂದರೆ ಈ ಹಳ್ಳಿಯಲ್ಲೆಲ್ಲ ಅಪ್ಪ ಅಮ್ಮ ಗಂಡು ಮಕ್ಳ ಜೊತೆನೇ ಇರಬೇಕಲ್ವ ಗೈಸ್, ಗಂಡು ಮಕ್ಳಿಗೂ ಫ್ಯಾಮ್ಲಿ ಜೊತೆ. ಅಂದರೆ ಅನ್ಲೆಸ್ ಅವರಿಗೆ ಗಂಡು ಮಕ್ಕಳಿಲ್ಲ ಅಂದರೆ ಅವರು ಹೆಣ್ಮಕ್ಳು ಫ್ಯಾಮ್ಲಿ ಜೊತೆ ಅಥವಾ ಸಪ್ರೇಟಾಗಿರ್ತಾರೆ. ಬಟ್ ಗಂಡು ಮಕ್ಕಳೆಲ್ಲ ಇದ್ದರೆ ಅವರು ಅವ್ರ ಜೊತೆನೇ ಸ್ಟೇ ಮಾಡಬೇಕಾಗುತ್ತೆ. ನಮ್ಮ ಕಡೆ ತುಂಬ ರೇರು ಅಪ್ಪ ಅಮ್ಮನ ಸಪ್ರೇಟಾಗಿ ಇಡೋದು, ಅಂದರೆ ಮಕ್ಳು ಇದ್ಕೊಂಡು. ಬಟ್ ನಮ್ಮ ಮನೇಲಿ ಹಂಗಲ್ಲ. ನಮ್ಮ ಮನೇಲಿ ನಾವು ಅಪ್ಪ ಅಮ್ಮ ನಮ್ಮ ಅಣ್ಣನ ಜೊತೆನೇ ಸ್ಟೇ ಮಾಡಬೇಕು ಆ ಥರ. ಸೊ ನಾನು ಇಲ್ಲಿ ಬಂದಾಗ ಸಪ್ರೇಟಾಗಿರೋದನ್ನು ಚೂಸ್ ಮಾಡ್ಕೊಳ್ಬೇಕಾಗಿತ್ತು. ನಮ್ಮ ಅಣ್ಣನ ಫ್ಯಾಮಿಲಿ ಯಾವತ್ತೂ ಹೇಳಿಲ್ಲ ಗೈಸ್, ನೀನು ಸಪ್ರೇಟಾಗಿರೋ, ಒಬ್ಬಳೇ ಇರು ಅಂತ. ಇದು ಕಂಪ್ಲೀಟಾಗಿ ನನ್ನ ಡೆಸಿಷನು, ಒಬ್ಬಳೇ ಇರೋದು, ಸಪ್ರೇಟಾಗಿರೋದು. ಏಕೆಂದರೆ ಐ ಮೀನ್ ಮೈ 30s ಗಾಯ್ಸ್, ಮತ್ತು ನನಗೆ ಮದುವೆ ಆಗೋಕ್ಕೂ ಇಷ್ಟ ಇಲ್ಲ. ಸೊ ಈ ಥರ ಇದ್ದಾಗ ನಾನು ಅಣ್ಣನ ಫ್ಯಾಮ್ಲಿಯಲ್ಲಿದ್ದರೆ ಅವರಿಗೂ ಕಷ್ಟ ಆಗುತ್ತೆ, ನನಗೂ ಕಷ್ಟ ಆಗುತ್ತೆ. ಏಕೆಂದರೆ ಇವಾಗೆಲ್ಲನೂ ಚೆನ್ನಾಗೇ ಇರುತ್ತೆ ನೋಡೋದಕ್ಕೆ, ಎಲ್ಲ ಕ್ಲೋಸಾಗೇ ಇರ್ತೀವಿ, ಎಲ್ಲ ಚೆನ್ನಾಗೇ ಇರ್ತೀವಿ. ಬಟ್ ಮುಂದೇನೂ ಹಂಗಿರೋದಕ್ಕೆ ಆಗಲ್ಲ ಅಲ್ವಾ. ಏಕೆಂದರೆ ಜನಗಳು ಚೇಂಜ್ ಆಗ್ತಾರೆ, ಹಾಗೇ ಆಗ್ತಾರೆ. ಹ್ಯೂಮನ್ ನೇಚರು. ಈವನ್ ನೀವು ಎಲ್ಲ ಚೇಂಜ್ ಆಗ್ತಾ ಇರ್ತೀವಿ ಸಿಚುಯೇಷನ್ಸ್ಗೆ ತಕ್ಕಂಗೆ. ಆಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ, ಜಗಳಗಳಾಗುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗು. ಅವಾಗ ಅವರಿಗೂ ನೆಮ್ಮದಿ ಇರಲ್ಲ, ನನಗೂ ನೆಮ್ಮದಿ ಇರಲ್ಲ. ಅದಷ್ಟೇ ಅಲ್ಲ, ಹೆಣ್ಮಕ್ಳು ಮದುವೆ ಆಗದೆ ಅಪ್ಪ ಅಮ್ಮನ ಮನೇಲಿದ್ದರೆ ಬಂದವರೆಲ್ಲ ಹೇಳ್ತಾ ಇರ್ತಾರೆ, ಯಾರಿದು, ಏನಕ್ಕೆ ಮದುವೆ ಮಾಡಿಲ್ಲ, ಇಷ್ಟು ವರ್ಷ ಆದ್ರೂ ಏನಕ್ಕೆ ಮನೇಲಿ ಇಟ್ಕೊಂಡಿದ್ದೀರಾ ಅಂತ.
ಸೊ ನಮ್ಮ ಅಣ್ಣನ ಫ್ಯಾಮ್ಲಿ ಅಥವಾ ಅಪ್ಪ ಅಮ್ಮ ಎಷ್ಟು ದಿನ ಅಂತ ಎಲ್ಲರಿಗೂ ಆನ್ಸರ್ ಮಾಡ್ಕೊಂಡಿರ್ತಾರೆ. ಅವರಿಗೂ ಒಂದಿನ ಕೋಪ ಬರುತ್ತೆ, ನೋವಾಗುತ್ತೆ, ಆವಾಗ ನನಗೇನೋ ಹೇಳ್ತಾರೆ. ಆವಾಗಲೂ ಅಷ್ಟೇ ನನಗೂ ನೆಮ್ಮದಿ ಇರಲ್ಲ, ಅವರಿಗೂ ನೆಮ್ಮದಿ ಇರಲ್ಲ. ಸೊ ಈ ಥರ ವಿಷಯಗಳಲ್ಲಿ ಮುಂದೆ ಏನೆಲ್ಲ ಆಗ್ಬೋದು ಅಂತ ಇವಾಗಲೇ ಪ್ರೆಡಿಕ್ಟ್ ಮಾಡ್ಬೋದು. ನಾನು ಎಲ್ಲನೂ ಏನು ಹೇಳ್ತಾರೆ ಮುಂದೆ ಆಲೋಚನೆ ಮಾಡಿಬಿಟ್ಟಿರ್ತೀನಿ. ಸೊ ನಾನು ಹಾಗೆ ಮುಂದೆ ಆ ಥರ ಏನೂ ಆಗೋದು ಬೇಡ ಅಂತೇಳ್ಬಿಟ್ಟು ನಾನು ಒಬ್ಬಳೇ ಇರ್ತೀನಿ, ಸಪ್ರೇಟಾಗಿರ್ತೀನಿ. ಸೊ ಏನು ಗೊತ್ತಾ ಗೈಸ್, ಆ ರಿಲೇಷನ್ಶಿಪ್ಸು ನಾವು ದೂರ ಇದ್ದಾಗಲೇ ಚೆನ್ನಾಗಿರುತ್ತೆ. ಏಕೆಂದರೆ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು. ನೀವು ಪ್ರಾಬ್ಲಿ ಅಗ್ರಿ ಆಗ್ತೀರಾ ಇದೊಂದು ಸ್ಟೇಟ್ಮೆಂಟಲ್ಲಿ. ನಾವು ಯಾವಾಗಲೂ ಅಷ್ಟೇ ರಿಲೇಷನ್ಶಿಪ್ನ ಚೆನ್ನಾಗಿ ಇಟ್ಕೊಬೇಕು ಅಂದರೆ ಅವರಿಂದ ದೂರನೇ ಇರಬೇಕು. ಸೊ ಹಾಗೆ ನಾನು ಅಷ್ಟೇ ನನ್ನ ಫ್ಯಾಮ್ಲಿಯಿಂದ ದೂರನೇ ಇರ್ತೀನಿ, ಬಟ್ ಅವ್ರ ಜೊತೆ ಚೆನ್ನಾಗಿರ್ತೀನಿ, ಅವ್ರನ್ನ ಕೇರ್ ಮಾಡ್ತೀನಿ, ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಸಪೋರ್ಟ್ ಮಾಡ್ತೀನಿ. ಹೇಳಬೇಕಂದ್ರೆ ನನ್ನ ಪೇರೆಂಟ್ಸ್ ಆರ್ ವೆರಿ ಪ್ರೌಡ್ ಆಫ್ ಮೀ ಗೈಸ್. ಏಕೆಂದರೆ ನಾನು ಎಷ್ಟು ಥಾಟ್ಫುಲ್ ಇದ್ದೀನಿ, ಮುಂದೆ ಯಾವುದೇ ಥರ ಜಗಳಗಳಾಗಬಾರ್ದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಬಾರ್ದು ಅಂತ ಸಪ್ರೇಟಾಗಿದ್ದೀನಿ ಫ್ಯಾಮ್ಲಿಯಿಂದ. ಮತ್ತು ಯಾರ ಮೇಲೇನೂ ಡಿಪೆಂಡ್ ಆಗಿಲ್ಲ, ನಂದೆಲ್ಲ ಖರ್ಚುಗಳು ನಾನೇ ನೋಡ್ಕೊತೀನಿ. ಅದು ಬಿಟ್ಟು ನಾನು ಫ್ಯಾಮ್ಲಿಗೂ ಹೆಲ್ಪ್ ಮಾಡ್ತೀನಿ ಅಂತ. ನನಗೆ ಸೊಸೈಟಿಗೆ ಮೆಚ್ಚೋ ಥರ ಅಥವಾ ನನ್ನ ಸುತ್ತಮುತ್ತ ಇರೋ ಜನಗಳಿಗೆಲ್ಲ ಇಷ್ಟಪಡೋ ಥರ ಲೈಫನ್ನು ಲೀಡ್ ಮಾಡೋಕ್ಕಾಗಲ್ಲ ಗೈಸ್. ನನ್ನ ಮನಸ್ಸಿಗೆ ನೆಮ್ಮದಿ ಕೊಡೋ ಥರ ಒಂದು ಕ್ವೈಟ್ ಲೈಫನ್ನು ಲೀಡ್ ಮಾಡೋಕ್ಕೆ ಇಷ್ಟ. ಸೊ ನಾನು ಇವಾಗ ಅದೇ ಥರ ಲೈಫನ್ನು ಲೀಡ್ ಮಾಡ್ತಾಯಿದ್ದೀನಿ. ಮತ್ತು ಒಂಟಿ ಲೈಫು ಯಾವಾಗಲೂ ಈಸಿ ಇರಲ್ಲ ಗೈಸ್, ನಿಮಗೂ ಗೊತ್ತಿದೆ. ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಎಕ್ಸಾಂಪಲ್ ನಾನೇ ಎಲ್ಲ ಕೆಲಸಗಳು ನಾನೇ ಮಾಡ್ಕೊತೀನಿ. ಈವನ್ ನನಗೆ ಹುಷಾರಿಲ್ಲ ಅಂದರೂ ಅಷ್ಟೇ, ಹೊರಗಡೆ ಕೆಲಸ ಇರ್ಬೋದು, ಮನೆ ಕೆಲಸ ಇರ್ಬೋದು, ನಾನು ಆಫೀಸ್ ಕೆಲಸ ಇರ್ಬೋದು, ಸೊ ಎಲ್ಲ ನನ್ನದೇ ಇರುತ್ತೆ. ಒಂದೊಂದು ಸಲ ಸೈಲೆಂಟಾಗಿರುತ್ತೆ, ಒಂದೊಂದು ಸಲ ತುಂಬ ಕಷ್ಟವೂ ಅನಿಸುತ್ತೆ, ಒಂದೊಂದು ಸಲ ತುಂಬ ಅಳುನೂ ಬರುತ್ತೆ. ಲೈಫ್ ಅಂದ್ರೇ ಹೀಗೆ ಅಲ್ವಾ ಗೈಸ್. ಸೊ ನಾವು ಒಬ್ಬರೇ ಇದ್ದರೂ ಅಥವಾ ಯಾರ ಜೊತೆನೇ ಇದ್ದರೂ ಇದೆಲ್ಲ ಫೇಸ್ ಮಾಡಿಕೊಂಡು ಮೂವ್ ಆನ್ ಆಗ್ತಾನೆ ಇರಬೇಕು. ನೀವು ಫ್ಯಾಮಿಲಿ ಜೊತೆ ಇದ್ದಾಗ ನಿಮಗೆ ಸ್ವಲ್ಪ ಹೆಲ್ಪು ಸಪೋರ್ಟ್ ಎಲ್ಲ ಇರುತ್ತೆ, ಬಟ್ ಒಬ್ಬರೇ ಇದ್ದಾಗ ಎಲ್ಲ ನಿಮ್ಮದೇ ಇರುತ್ತೆ. ಬಟ್ ದಟ್ಸ್ ಓಕೆ ಗೈಸ್. ಅಂದರೆ ಮುಂದೆ ಒಬ್ಬಳೇ ಇರೋದ್ರಿಂದ ಏನು ಪ್ರಾಬ್ಲಮ್ಸ್ ಆಗುತ್ತೆ ಅಥವಾ ಏನು ಕಾನ್ಸಿಕ್ವೆನ್ಸಸ್ ಆಗುತ್ತೆ, ಸೊ ಎಲ್ಲನೂ ಪಾಸಿಟಿವ್ ಆಗಿ ಫೇಸ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ಅಂದರೆ ನಾವು ಒಬ್ಬರೇ ಇರೋದ್ರಿಂದ ಲೈಫಲ್ಲಿ ಯಾವಾಗೂ ಹ್ಯಾಪಿನೆಸ್ ಇರುತ್ತೆ, ನಮ್ಮದೇ ಒಂದು ಸ್ಪೇಸ್ ಇರುತ್ತೆ, ಪೀಸ್ ಇರುತ್ತೆ ಅಂತಲ್ಲ. ಲೈಫು ತುಂಬ ಪಾಠಗಳನ್ನ ಕಲಿಸುತ್ತೆ ಒಬ್ಬರೇ ಇದ್ದಾಗ. ಸೊ ನಾನು ಅಷ್ಟೇ ತುಂಬ ಕಲ್ತಿದ್ದೀನಿ ಒಬ್ಬಳೇ ಇರೋದ್ರಿಂದ. ಫಸ್ಟು ಬಂದುಬಿಟ್ಟು ಮೆಂಟಲಿ ತುಂಬ ಸ್ಟ್ರಾಂಗ್ ಆಗಿದ್ದೀನಿ, ಮತ್ತು ರೆಸ್ಪಾನ್ಸಿಬಿಲಿಟೀಸ್ ಅಂದರೆ ಏನು ಅಂತ ಗೊತ್ತಾಗಿದೆ. ಮತ್ತು ನಾನು ತುಂಬ ಪ್ರೀತಿ ಮಾಡ್ತೀನಿ ಗೈಸ್. ಸೆಲ್ಫ್ ಲವ್ ಅಂತ ಹೇಳ್ತಾರಲ್ಲ, ಅದು ಜಾಸ್ತಿ ಆಗಿದೆ. ಮತ್ತು ನನ್ನ ಮೇಲೆ ನನಗೆ ಜಾಸ್ತಿ ರೆಸ್ಪೆಕ್ಟು, ಮತ್ತು ನಾನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಸೊ ಒಬ್ಬರೇ ಇದ್ದಾಗ ನಮಗೆ ಸುತ್ತಮುತ್ತ ಏನು ನಡೀತಿದೆ ಅಥವಾ ಜನಗಳು ಏನು ಮಾತಾಡ್ತಿದ್ದಾರೆ ಅದು ಯಾವುದೂ ಮ್ಯಾಟರೇ ಆಗೋಲ್ಲ. ಏನೇ ಆದ್ರೂ ಲೈಫನ್ನು ಲೀಡ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ನನ್ನ ಫ್ಯಾಮ್ಲಿ ಅಂದರೆ ನಂಗೆ ತುಂಬ ಇಷ್ಟ ಗೈಸ್. ಹಾಗೆ ನಾನು ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ ಎಷ್ಟೊಂದು ಪ್ರೀತಿ ಮಾಡ್ತೀನಿ ನನ್ನ ಫ್ಯಾಮ್ಲಿನ. ನನ್ನ ಫ್ಯಾಮ್ಲಿ ಅಂದರೆ ಇಷ್ಟೊಂದು ರೆಸ್ಪೆಕ್ಟ್ ಅಂತ. ನಾನು ಒಬ್ಬಳೇ ಇರೋದು ಆ್ಯಸ್ ನಥಿಂಗ್ ಟು ಡೂ ವಿತ್ ಮೈ ಫ್ಯಾಮ್ಲಿ ಗೈಸ್. ಅಂದರೆ ಎಲ್ಲ ಮನುಷ್ಯರಿಗೂ ಅವ್ರಿಗೆ ಇಷ್ಟ ಬಂದಿರೋ ಥರ ಲೈಫನ್ನು ಚೂಸ್ ಮಾಡ್ಕೊಳೋ ರೈಟ್ಸ್ ಇರುತ್ತೆ, ಫ್ರೀಡಮ್ ಇರುತ್ತೆ. ಸೊ ನಾನು ಅಷ್ಟೇ ಗೈಸ್, ನನಗೆ ಇಷ್ಟ ಬರುತ್ತೆ ಆ ಥರ ಲೈಫನ್ನು ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಅದೇ ಒಂಟಿಯಾಗಿರೋದು, ಒಬ್ಬಳೇ ಇರೋದು, ಎಲ್ಲರಿಂದ ದೂರ ಇರೋದು, ಕ್ವೈಟಾಗಿ ಪೀಸ್ಫುಲ್ ಲೈಫನ್ನು ಲೀಡ್ ಮಾಡೋದು. ಸೊ ಮೊದಲೆಲ್ಲ ಒಬ್ಬರೇ ಇರೋದು ಒಂಥರ ಸ್ಟ್ರೇಂಜ್ ಅನ್ನಿಸ್ತಿತ್ತು, ಅನ್ಯೂಶುವಲ್ ಅನ್ನಿಸ್ತಿತ್ತು. ಬಟ್ ಇವಾಗ ಒಬ್ಬರೇ ಇರೋದು ಲೈಫ್ ಸ್ಟೈಲ್ ಗೈಸ್. ಸೊ ನೀವು ಹೇಳಿ ಗೈಸ್, ಯಾಕೆ ಒಬ್ಬರೇ ಇರಬಾರ್ದು? ಅಂದರೆ ಒಬ್ಬರೇ ಇರೋದು ತಪ್ಪಾ?